ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಯಾವ ಊರು ಅಂದ್ಕೊಂಡ್ರಾ? ಜಮ್ಮು ಅಲ್ಲ, ಕಾಶ್ಮೀರ ಅಲ್ಲ, ನಮ್ಮ ಊರು. ಹೇಗಿದೆ ನೋಡಿ ವೆದರ್, ಕೂಲ್ ಕೂಲ್, ಮಂಜು ಮಂಜು ಬೆಳಗ್ಗೆ ಬೆಳಗ್ಗೆ. ಸೊ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಮುಂದೆ ಒಬ್ಬರು ಪಾಸ್ ಆದರು, ಕಾಣ್ತಾನೇ ಇಲ್ಲ. ಅದು ಜಸ್ಟ್ ನಮ್ಮ ಮನೆ ಮುಂದೆ ಕಾಂಪೌಂಡು ನೋಡಿ. ಹೊರಗಡೆಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಮಂಜಿತ್ತು ಅಂದರೆ ಇವತ್ತು ಅಬ್ಬಬ್ಬಾ, ಎಷ್ಟು ಬಾಗಿಲು ತೊಳೆಯೋಕ್ಕೂ ಆಗಿಲ್ಲ ಫ್ರೆಂಡ್, ಅಷ್ಟು ಮಂಜಿತ್ತು. ಸೊ ನಾನು ಹೊರಗಡೆ ಕೆಲಸ ಮುಗಿಸ್ಕೊಂಬಂದು ಈಗ ನೋಡ್ತಾ ಇರ್ಬೋದು ನೀವು, ಯಾರದೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಸಹ ಎಲ್ಲ ಗ್ಲಾಸಿ ಸ್ಕಿನ್ನು. ಖುಷ್ಬು ಮ್ಯಾಮ್ ಸ್ಕಿನ್ನು ಹೇಗಿದೆ ನೋಡಿ, ಟ್ರೈ ಮಾಡಿ ಅಂತ. ಸೊ ನಾನು ಅದಕ್ಕೆ ನೋಡೋಣ ಅಂದ್ಬಿಟ್ಟು ಜಸ್ಟ್ ಒಂದು ಕ್ಯಾರೆಟ್, ಒಂದು ಬೀಟ್ರೋಟ್ ಅಷ್ಟೇ ತೊಗೊಂಡಿದ್ದೀನಿ, ಒಂದೊಂದು ಸ್ಪೂನ್. ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡೋದಲ್ವಾ, ಸೊ ಸ್ಕಿನ್ನಿಗೆ ಅಂದಾಗ ನಾವು ತುಂಬ ಕೇರ್ಫುಲ್ ಇರಬೇಕು. ಹಾಗಾಗಿ ಜಸ್ಟ್ ನಾನು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಸೊ ವರ್ಕ್ ಆಯಿತು ಅಂದರೆ ಸ್ಟಾರ್ಟಿಂಗ್ಗೆ ಹೇಗೆ ಹೇಳೋದು, ಸೊ ಅವ್ರವ್ರ ಸ್ಕಿನ್ ಮೇಲೆ ಡಿಪೆಂಡು. ಹಾಗಾಗಿ ಟ್ರೈ ಮಾಡೋಣ ಅಂತ ಸ್ವಲ್ಪ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇದಕ್ಕೆ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು ಅಂತ ಹೇಳಿದ್ರು, ಬಟ್ ಇಲ್ಲೆಲ್ಲ ಗಾಣಗಳು ಕಡಿಮೆ ಇರೋದ್ರಿಂದ ಪ್ಯೂರ್ ಸಿಗಲ್ಲ. ನಾನು ಏನು ಯೂಸ್ ಮಾಡ್ತೀನಿ, ಪ್ಯಾರಾಚೂಟ್, ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಅಲ್ಲಿ ಲೈಟಾಗಿ ಕಲರ್ ಬಿಡ್ತಾ ಇದೆ. ಸ್ವಲ್ಪ ಮಾಡಿ ಇಟ್ಕೊಳ್ಳೋಣ. ಸೊ ಅಂದರೆ ಒಂದು 3-4 ದಿನಕ್ಕಾದರೆ ಸೊ ಅದರಲ್ಲಿ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಹಾಗಾಗಿ ನಾನು ಸ್ವಲ್ಪ ಮಾಡ್ಕೋತಾ ಇದ್ದೀನಿ. ಇದು ಒಂದು 5 ನಿಮಿಷ ಹಿಡಿಯುತ್ತೆ, ಬಟ್ ಕಡಿಮೆ ಉರಿಲೇ ಮಾಡ್ಕೋಬೇಕು. ಯಾಕಂದರೆ ಎಣ್ಣೆ ಅಲ್ವಾ, ತುಂಬ ಬಿಸಿ ಆಗಿಬಿಟ್ರೆ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಕಡಿಮೆ ಉರಿಯಲ್ಲೇ ಕೈ ಆಡ್ಕೋತಾ ಇರಬೇಕು. ನಾನು ಇದನ್ನು ಟ್ರೈ ಮಾಡಿ ಹಚ್ಕೊಂಡೆ ಸಹ. ನಂದು ಪುಟಾಣಿ ಪಾತ್ರೆ ಇರೋದ್ರಿಂದ ಅದು ಸೈಡಿಗೆ ಬೀಳ್ತು, ಪರವಾಗಿಲ್ಲ, ಚೆಲ್ಲಿಲ್ಲ. ಆದರೆ ಸೊ ಮಾಡಿಕೊಂಡೆ ನೋಡಿ, ಕಲರ್ ಬಿಡ್ತಾ ಇದೆ ಆಲ್ರೆಡಿ. ಸೊ ಇದು ಫುಲ್ಲು ಒಂಥರ ಮೆರೂನು ಅಲ್ಲ, ಹಳದಿ ಕಲರು ಅಲ್ಲ, ಏನು ನಾವು ಕ್ಯಾರೆಟು ಬೀಟ್ರೂಟ್ ಹಾಕಿದ್ದೀವಲ್ಲ ಅದು ಗರ್ಗರಿ ಆಗಿ ಬರುತ್ತೆ, ಅದು ಗೊತ್ತಾಗ್ಬಿಡುತ್ತೆ ಅಷ್ಟರಲ್ಲಿ ಇದು ಫುಲ್ಲು ಆಯಿಲ್ ಬಿಟ್ಕೊಂಡಿದೆ ಅಂತ. ಆ ಟೈಮಿಗೆ ನಾವು ಫ್ಲೇಮ್ ಆಫ್ ಮಾಡಿಕೊಂಡು ನೋಡಿ, ಈಗ ಸೋಸ್ಕೊಂಡಿದ್ದೀನಿ ಒಂದು ಪುಟಾಣಿ ಲೋಟಕ್ಕೆ. ಸಾಕು, 1-2-3 ಸ್ಪೂನ್ ಆಗಿದೆ ಅನ್ಕೋತೀನಿ ಆಯಿಲು. ಸೊ ಅಷ್ಟಿದೆ. ಸೊ ನಾನು ಅದೇ ನೆಕ್ಸ್ಟ್ ತರಕಾರಿಗೆ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಇಲ್ಲಿ. ಸೊ ಕಟ್ ಮಾಡಿದ್ದು ಸುಮ್ಮನೆ ವೇಸ್ಟ್, ಅದು ಮತ್ತೆ ಫ್ರಿಡ್ಜಲ್ಲಿ ಇಟ್ಟರೆ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ತಿಂಡಿ ಮುಗಿಸ್ಕೊಂಡೆ. ಹಾಗೆ ಎಣ್ಣೆನೂ ಹಚ್ಕೊತೀನಿ. ಸೊ ನಮ್ಗಳ ಮುಖ ಎಲ್ಲ, ಕೆಲವೊಬ್ಬರು ಮುಖ ಏನೂ ಕಲರ್ಸ್ ಇಲ್ಲ ಅಂದ್ರೂ ಗೊತ್ತಾಗ್ಬಿಡುತ್ತೆ. ಸೊ ಪರವಾಗಿಲ್ಲ, ಹಚ್ಚಿದ್ದಕ್ಕೆ ನನಗೆ ಪರವಾಗಿಲ್ಲ. ಈಗ ನಾನು ಶಾಪ್ ಹತ್ರ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಕಡೆ ಹೋಗ್ಲಿಕ್ಕಿದೆ, ಅದು ಎಲ್ಲಿಗೆ ಏನು ಅಂತ ನಾನು ಹೇಳಿದ್ರೆ ಮಜಾ ಇರಲ್ಲ ಅಲ್ಲ, ಹಾಗೆ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶಾಪ್ ಹತ್ರ ಬಂದು ಒಂದು ಹಾಫ್ ಡೇವರೆಗೂ ಇದ್ದೆ. ಸೊ ಆಮೇಲೆಲ್ಲ ಒಳಗಡೆ ಎತ್ತಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ನಮ್ಮ ಮನೆಯವ್ರು ಬರ್ತೀನಿ ಅಂದರು, ಅಷ್ಟರಲ್ಲೆಲ್ಲ ನಾನು ಒಳಗಡೆ ಎತ್ತಿಟ್ಟು ಅವರಿಗೋಸ್ಕರ ಕಾಯ್ತಾ ಇದ್ದೆ. ಹಾಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಎಲ್ಲನೂ ಒಳಗಡೆಗೆ ಎತ್ತಿಟ್ಟಿದ್ದೀನಿ. ಅವ್ರು ಬಂದ ತಕ್ಷಣ ಸೊ ಹೊಡ್ತಾ ಇರೋದೇ ಕೆಲಸ. ಅಂದರೆ ಇದೇನು ಫಸ್ಟ್ ಟೈಮ್ ಅಂತ ಏನಲ್ಲ, ಇದು 4ನೇ ಆಪ್ಷನ್ನು ನಮಗೆ ಸಿಕ್ಕಂಥದ್ದು. ಸೊ ಏನು ಮಾಡೋಕ್ಕಾಗಲ್ಲ, ಹಿಂಗೆ ಹೋಗ್ತಾ ಇರುತ್ತೆ, ಹಂಗೆ ಬರ್ತಾ ಇರುತ್ತೆ. ಜೀವನ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ಬೇಕಲ್ವಾ. ಸೊ ನೋಡೋಣ, ಇವತ್ತು ಹೋಗ್ತಾ ಇದ್ದೀವಿ. ಸೊ ಅದು ಫೈಲನಿಲ್ಲ, ಇಲ್ಲ ಇನ್ನೊಂದ್ಸಲಿ ಹೋಗ್ಬೇಕಾ ಮತ್ತು ಹೋಗಿ ಬರಬೇಕಾ ಅದು ಗೊತ್ತಿಲ್ಲ. ಅಲ್ಲಿ ಹೋಗಿದ ಮೇಲೆ ನಾನು ಹೇಳ್ತೀನಿ ಏನು. ಸೊ ನಮ್ಮ ಮನೆಯವ್ರು ಬಂದರು, ನಾವು ಹಾಗೆ ಹೊರಟ್ವಿ. ಯಾರಾದರೂ ಈ ಕಡೆ ರೂಟಲ್ಲಿ ಓಡಾಡೋರಿದ್ದರೆ ಇದು ಯಾವ ಬೆಟ್ಟ ಅಂತ ಕಮೆಂಟ್ ಮಾಡಿ ಹೇಳಿ. ಊರು ಹೇಳೋಕ್ಕಾಗಲ್ಲ ಎಕ್ಸಾಕ್ಟಾಗಿ. ಸೊ ಬೆಟ್ಟ ಯಾವುದು ಅಂತ ಗೊತ್ತಾಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ, ಅಲ್ಲಿ ಕಾಣುತ್ತೆ. ಸೊ ನಾನು ಹಾಗಾಗಿ ಅದೊಂದು ವಿಡಿಯೋ ಮಾಡಿಕೊಂಡೆ. ನಾವು ಬೈಕಲ್ಲೇ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಏನು ಅಂತ ಹೇಳ್ತೀನಿ ನೋಡಿ. ಈಗ ಎಕ್ಸಾಕ್ಟಾಗಿ ಕಾಣ್ತಾ ಇದೆ ಬೆಟ್ಟ. ಸೊ ಇಲ್ಲಿ ನಮ್ಮ ಸುತ್ತಮುತ್ತದಲ್ಲಿ ಇರೋರಿಗೆ ಯಾರಿಗಾದರೂ ವಿಡಿಯೋ ರೀಚ್ ಆದರೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಇದು ಯಾವ ಬೆಟ್ಟ ಅಂತ. ಸೊ ನಾವು ಬಂದು ರೀಚ್ ಆಯಿತು ಸಿಟಿಗೆ, ನಂದಿ ಮೋಟರ್ಸ್. ಸೊ ನಾವು ಒಂದು ಸೆಕೆಂಡ್ ಅಂದರೆ ಯೂಸ್ ಕಾರ್ ತೊಗೋಬೇಕು ಅಂದ್ಕೊಂಡಿದ್ವಿ.
ಸೊ ಇದಾಲೆ ತುಂಬ ಸಲ ತೊಗೊಂಡಿದ್ದು ಆಯಿತು, ಸೇಲ್ ಮಾಡಿದ್ದು ಆಯಿತು. ಬಟ್ ಇವಾಗ ಒಂದು ನೋಡ್ತಾ ಇದ್ವಿ. ಅದು ಇಲ್ಲಿ ಶೋರೂಮಲ್ಲಿ ನೋಡಿದ್ರು ನಮ್ಮ ಮನೆಯವರು. ಸೊ ಹಾಗೆ ಒಂದು ಸಲ ಗಾಡಿ ನೋಡ್ಕೊಂಬಂದುಬಿಡೋಣ ಅಂದ್ಬಿಟ್ಟು ಬಂದ್ವಿ ತುಮಕೂರಿಗೆ. ಇಲ್ಲಿ ಕಾಣ್ತಾ ಇದೆಯಲ್ವ ನಿಮಗೆ ಡಾರ್ಕ್ ಬ್ಲೂ ಕಲರು, ಆ ಗಾಡಿ ನಮ್ಮ ಮನೆಯವ್ರು ನೋಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಅದು ಯಾಕೆ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ದಿನ, ಸೊ ಈ ದುಡ್ಡನ್ನು ಕೂಡಿಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ ನಾವು, ನಮ್ಮ ಸ್ವಂತ ದುಡಿಮೆಯ ದುಡ್ಡು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಇದು ಓನ್ ಯೂಸಿಗೆ ಇಟ್ಕೊಂಡಿರೋ ಮನೆ ಕಾರು, ಯಾವುದೇ ಆ್ಯಪಲ್ಲಾಗಲಿ ಶೋರೂಮಲ್ಲಾಗಲಿ ನಾವು ತೊಗೊಂಡಿದ್ದಿಲ್ಲ. ಸೊ ಇಲ್ಲಿ ಬಂದು ಆಲ್ರೆಡಿ ಒಂದ್ಸಲಿ ನೋಡಿ ಮಾತಾಡಿ ಹೋಗಿದ್ವಿ, ಅಡ್ವಾನ್ಸ್ ಕೂಡ ಪೇ ಮಾಡಿ ಹೋಗಿದ್ವಿ. ಸೊ ಈಗ ಫೈನಲಿ ಅಮೌಂಟು ಸೆಟ್ಲ್ಮೆಂಟ್ ಮಾಡಿ ಸೊ ನಾವು ಗಾಡಿ ಎತ್ಕೊಂಡು ಹೋಗಲಿಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೆಯವರು ದುಡ್ಡು ಎಣಿಸ್ತಾ ಇದ್ದಾರೆ. ಸೊ ಇದು ಓನರ್ ಮನೆ, ಅವ್ರಿಗೆ ಗೊತ್ತಿಲ್ಲದಿರೋ ವಿಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ. ಬಟ್ ಇದು ಏನೋ ಅಂದರೆ ಇದು ನಮ್ಮ ಖುಷಿಗೆ ಮಾಡ್ಕೊಂಡಂತಹ ವಿಡಿಯೋ. ಸೊ ಅವರು ಅಮೌಂಟ್ ಎಣಿಸಿ ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು. ಸೊ ಎಲ್ಲ ಫೈನಲಿ ಮುಗಿಸ್ಕೊಂಡು ನಾವು ಗಾಡಿನೂ ಸಹ ತೊಗೊಂಡು ಹೊರಟು ಬಂದ್ವಿ. ಸೊ ನೈಟ್ ಅಲ್ಲೇ ಲೇಟ್ ಆಗಿಬಿಟ್ಟಿತ್ತು, ಅಂದರೆ ಒಂದು 10:30 ಆಗಿತ್ತು. ಸೊ ಇನ್ನು ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲಗ್ತೀವಿ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದರಲ್ಲೂ ನಾವು ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ವಿ ಅಲ್ವಾ, ಅದಕ್ಕೆ ಬರ್ತಾ ಕೃಷ್ಣ ಹೋಟೆಲಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ನೋಡ್ತಾ ಇದ್ದಾರೆ ಮೆನು ಏನಿದೆ ಅಂತ. ಸೊ ನಾವು ಲೈಟಾಗಿ ತೊಗೊಂಡ್ವಿ, ಒಂದು ಪರೋಟ ಮತ್ತು ಜೀರಾ ರೈಸ್ ತೊಗೊಂಡ್ವಿ. ನಾವು ಹೋಗಿದ್ದಿತ್ತು ನಮ್ಮ ಮನೆಯವರು, ನಮ್ಮ ಅಣ್ಣ ಮತ್ತು ನಾನು ಮಕ್ಳಿಗೆ ಹೋಗಿದ್ವಿ. ಸೊ ಊಟ ಮುಗಿಸಿ ಒಂದೊಂದು ಜ್ಯೂಸ್ ಕುಡ್ಕೊಂಡು ಹೊರಟು ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 11:30 ಆಗಿಬಿಟ್ಟಿತ್ತು. ಹಾಗೆ ನಾವು ಬರ್ತಾ ಸ್ಟಾರ್ಟಿಂಗ್ ನಮಗೆ ನೋಡ್ತಾ ಇರ್ಬೋದು ಇದೇ ಹೋಟೆಲಲ್ಲಿ ಊಟ ಮಾಡಿದ್ದು. ನನ್ನ ಮಗ ಕೀ ಹಾಕಿ ಲಾಕ್ ಓಪನ್ ಮಾಡಿ ಸ್ಟಾರ್ಟ್ ಮಾಡಿ ಕೂತ್ಕೊಂಡ್ಬಿಟ್ರು. ಅವ್ರಿಗೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ ಅನ್ನಿಸ್ಬಿಟ್ಟೈತೆ, ನಿದ್ದೆ ಬರೇ ಬರ್ತಿದೆಯಲ್ವಾ, ಹಾಗಾಗಿ. ಈ ದೇವಸ್ಥಾನ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ. ಸೊ ಇಲ್ಲಿ ಸುತ್ತಮುತ್ತ ಇರೋರಿಗಾದರೂ ಓಕೆ, ಇಲ್ಲ ಹೊರಗಡೆಗಾದರೂ ಓಕೆ, ಎಲ್ರಿಗೂ ಗೊತ್ತಿರುತ್ತೆ. ನಾವು ಬರ್ತಾ ನಮಗೆ ಸಿಕ್ಕಂಥ ಮೊದಲನೇ ದೇವಸ್ಥಾನ. ಲೇಟಾದರೂ ಪರವಾಗಿಲ್ಲ, ನಲ್ಲೇ ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡು ಹಾಗೆ ನಾವೇ ಪೂಜೆ ಮಾಡ್ಕೊಂಡ್ವಿ. ಯಾಕಂದರೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು, 11 ಗಂಟೆಗೆಲ್ಲ ಯಾರು ತೆಗ್ದಿರ್ತಾರಲ್ವ, ಹಾಗಾಗಿ ನಾವು ಅಲ್ಲೇ ನೋಡಿಬಿಟ್ಟು ನಾವೇ ದೇವರಿಗೆ ಪೂಜೆ ಮಾಡಿ ಕಾಣ್ತಾ ಇದೆ ಅಂದ್ಕೊತೀನಿ, ಬಟ್ ಕ್ಲಿಯರ್ ಇಲ್ಲ. ಆದರೂ ಇದು ಗೂಬೇಕಲ್ಲಮ್ಮನ ದೇವಸ್ಥಾನ ಅಂದ್ಬಿಟ್ಟು ನಿಯರ್ ಬೈ ನೆಲಮಂಗಲ ಬರುತ್ತೆ, ಗೊತ್ತಿರುತ್ತೆ ಅಂದ್ಕೊತೀನಿ. ನನ್ನ ಮಗ ಪೂಜೆ ಮಾಡಿದ್ರು, ನೋಡ್ತಾ ಇದ್ದಾರೆ ಕಡ್ಡಿ ಹಚ್ಕೊಂಡು. ಫಸ್ಟು ದೇವ್ರಿಗೆ ಬೆಳಗ್ಗೆ ಆಮೇಲೆ ಗಾಡಿ ಹತ್ರ ಹೋಗ್ತಾ ಇದ್ದಾರೆ ಅಪ್ಪಾಜಿನೂ ಮತ್ತು ಮಗ. ನಾನು ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಹೋಗ್ತಾ ಇದ್ದೀನಿ, ಭಂಡಾರನೇ ಎತ್ಕೊಂಡಿಲ್ಲ, ಮತ್ತೆ ರಿಟರ್ನ್ ಬಂದೆ. ನಾನು ಬಂದುಬಿಟ್ಟು ಹಾಗೆ ಸ್ವಲ್ಪ ಕುಂಕುಮ ತಗೊಂಡು ಗಾಡಿಗೆ ಇಡಬೇಕಲ್ವಾ. ಸೊ ಇಲ್ಲಿ ಯಾರಾದರೂ ನಾವು ಬೇಗ ಬಂದು ಪೂಜಾರು ಇದ್ದಿದ್ರೆ ಪೂಜೆ ಮುಗಿಸ್ಕೋಬೋದಾಗಿತ್ತು. ಅದಕ್ಕೆ ನಾನೇ ಭಂಡಾರ ನೋಡ್ತಾ ಇದ್ದೀರಾ ಇಲ್ಲಿದೆ ಎತ್ಕೊಂಡು ನಮ್ಮ ಮಗ ಪೂಜೆ ಮಾಡಿದ್ರು. ಭಂಡಾರ ಇಟ್ಟು ಅಲ್ಲಿಂದ ಮತ್ತೆ ಮನೆಗೆ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈಗೆಲ್ಲ ಕಡೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಅವರು ನೈಟು ಈ ಥರ ದೇವಸ್ಥಾನ ಇಲ್ಲ ಎಲ್ಲಾದರೂ ದೊಡ್ಡ ದೊಡ್ಡ ಪ್ಲೇಸ್ ಇದ್ದರೆ ಸೊ ಅಲ್ಲೇ ಆಲ್ಟ್ ಆಗಿ ಅಲ್ಲೇ ಮಲಗ್ತಾರೆ. ಹಾಗಾಗಿ ಇವರೆಲ್ಲ ದೇವಸ್ಥಾನದಲ್ಲಿ ಮಲಗಿದ್ರು. ಸುಮಾರು ಜನ ಇದ್ದರು ಫ್ರೆಂಡ್ಸ್, ಸುಮಾರು ಅಂದರೆ ತುಂಬಾ ಜನ ಮಲಗಿದ್ದಾರೆ. ಸೊ ನನ್ನ ಮಗಳು ಕಾರೊಳಗಡೆನೇ ಕೂತಿದ್ದಾಳೆ, ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು ಆಲ್ರೆಡಿ. ತುಂಬಾ ಲೇಟ್ ಆಗಿಬಿಡ್ತು, ಅಂದರೆ ನಾವು ಹೊರಟಿದ್ದೆ ಲೇಟು ಸಂಜೆ, ಹಾಗಾಗಿ ಲೇಟ್ ಆಗಿತ್ತು. ಈಗ ನೀವು ನೋಡ್ತಾ ಇರ್ಬೋದು ಇದೇ ನಮ್ಮ ಕಾರ್. ಮತ್ತು ಇನ್ನೂ ಒಂದು ಸೆಟ್ಟು ಕುಂಕುಮ ಪೂಜೆ ಸಾಮಾನು ಇತ್ತು, ಅದನ್ನ ಇನ್ನೇನು ಮನೆಗೆ ತಗೊಂಡೋಗೋದು. ಹಾಗೆ ಹೊರ್ಗಡೆನೇ ಇನ್ನೊಂದ್ಸಲಿ ಬೆಳಗ್ಬಿಟ್ಟು ಅಲ್ಲಿ ಇಡಪ್ಪ ಅಂದೆ. ಸೊ ಅದನ್ನು ಹಚ್ಕೋತಾ ಇದ್ದಾರೆ. ಮತ್ತು ಅಮ್ಮ ಟೈಮ್ ಇವಾಗ ಕರೆಕ್ಟಾಗಿ 10:45 ಅಲ್ಲಿ ಬೆಳಗ್ಬಿಟ್ಟು ಹಾಗೆ ಕಾರಿಗೂ ಸಹ ಬೆಳಗಿದ್ರು. ಪೂಜೆ ಮುಗಿಸ್ಕೊಂಡು ಹಾಗೆ ಇನ್ನೇನು ಮನೆಗೆ ಹೊರಡ್ತೀವಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲೂ
ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಈಗ ನಾನೇ ಅಂತಲ್ಲ, ಬಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಅದು YT ಮಾಡಿದ ಮೇಲೆ ಗೊತ್ತಾಗುತ್ತೆ ಅದರಲ್ಲೆಲ್ಲ ಎಷ್ಟು ಕಷ್ಟ ಇದೆ ಅಂತ. ಈಗ ನಾವು ನೋಡೋದಾದರೆ ಸುಮ್ಮನೆ ನೋಡಿಬಿಡ್ತೀವಿ ವಿಡಿಯೋನ, 10 ನಿಮಿಷನೋ ಅರ್ಧ ಗಂಟೆನೋ 5 ನಿಮಿಷನೋ. ಬಟ್ ಅದು ಅವರು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ಅದ್ರ ಶ್ರಮ ಮಾಡಿರೋರ್ಗಷ್ಟೇ ಗೊತ್ತಿರುತ್ತೆ ಅಂದ್ಕೊತೀನಿ. ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ. ನನ್ನ ವಿಡಿಯೋನೇ ಅಂತಲ್ಲ, ಯಾರದೇ ವಿಡಿಯೋ ನೋಡಿದ್ರೂ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ. ನಾವು ಹೊರಟ್ವಿ ನೋಡಿ, ಪೂಜೆ ಮುಗಿಸಿ ಮನೆಗೆ ಬಂದ್ವಿ. ಸೊ ಟೈಮ್ ಆಲ್ರೆಡಿ 11:20. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ನೈಟ್.